ರಾಮನಗರದ ಪ್ರಸಿದ್ಧ ಕಟಾರಿಪಾಳ್ಯದ ಧರ್ಮರಾಯಸ್ವಾಮಿ ದೇವಾಲಯದ ಹೂವಿನ ಕರಗ ಅದ್ದೂರಿಯಾಗಿ ನೆರವೇರಿದೆ. ಆದರೆ ಕರಗ ಮೆರವಣಿಗೆ ವೇಳೆ ಕರಗ ಹೊತ್ತ ಪೂಜಾರಿ ಆಯತಪ್ಪಿ ನೆಲಕ್ಕುರುಳಿದ್ದಾರೆ. ಈ ವೇಳೆ ಕೆಳಗೆ ಬಿದ್ದರೂ ಕರಗ ನೆಲಕ್ಕೆ ತಾಕದಂತೆ ನೋಡಿಕೊಂಡಿದ್ದಾರೆ. ಎರಡೂ ಕೈಯಿಂದ ಕರಗ ಹಿಡಿದುಕೊಂಡು ಅನಾಹುತ ತಪ್ಪಿಸಿದ್ದಾರೆ. ಇದರಿಂದ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಕೆಲಕಾಲ ಕುಳಿತು ನಂತರ ಕರಗ ಹೊತ್ತು ಮೆರವಣಿಗೆ ಮುಂದುವರಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಸಿದ್ದಯ್ಯನಪುರ ಗ್ರಾಮದ ಜಮೀನು ವಿಚಾರಕ್ಕೆ ಉಂಟಾಗಿದ್ದ ಗೊಂದಲ ಸಂಬಂಧ ರಾಜಮಾತೆ ಪ್ರಮೋದಾದೇವಿ ಸ್ಪಷ್ಟನೆ ನೀಡಿದ್ದಾರೆ. ಜಮೀನು ವಿಚಾರದಲ್ಲಿ ಆ ಭಾಗದ ಜನರು ಆತಂಕ ಪಡುವ ಅಗತ್ಯವಿಲ್ಲ. 1950ನೇ ಇಸವಿಯ ದಾಖಲೆಗಳ ಆಧಾರದ ಮೇಲೆ ಚಾಮರಾಜನಗರ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದೇನೆ. ತಹಶೀಲ್ದಾರ್ ಹಾಗೂ ರಾಜ್ಯ ಸರ್ಕಾರಕ್ಕೂ ಪತ್ರ ಬರೆದಿದ್ದೇನೆ. ಅಂದಿನ ಮಹಾರಾಜರು ನಿಮಗೆ ಜಮೀನು ಕೊಟ್ಟಿದ್ರೆ ನಾವು ಅದನ್ನು ಕಿತ್ಕೊಳ್ಳೋದಿಲ್ಲ. ಒಂದು ವೇಳೆ ಜಮೀನು ನಮಗೆ ಸೇರಿದ್ರೂ ಕೂಡ ಅಲ್ಲಿನ ಜನತೆ ಆತಂಕ ಪಡುವ ಅಗತ್ಯವಿಲ್ಲ. ಯಾವುದೇ ಕಾರಣಕ್ಕೂ ಅಲ್ಲಿನ ಜನರನ್ನ ಒಕ್ಕಲೆಬ್ಬಿಸೋದಿಲ್ಲ. ಯಥಾಸ್ಥಿತಿ ಕಾಯ್ದುಕೊಳ್ತೇವೆ. ಯಾವುದೇ ವಿಚಾರವಿದ್ರೂ ಸಮಸ್ಯೆಗಳಿದ್ರೂ ಆ ಭಾಗದ ಗ್ರಾಮಸ್ಥರು ನಮ್ಮನ್ನ ನೇರವಾಗಿ ಸಂಪರ್ಕಿಸಲಿ ಅಂತ ಹೇಳಿದ್ದಾರೆ. ಬೇಸಿಗೆ ಹಿನ್ನೆಲೆಯಲ್ಲಿ ರಾಮನಗರದಲ್ಲಿ ಮಡಿಕೆಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಮೈಸೂರು ಬೆಂಗಳೂರು ಹಳೆ ಹೆದ್ದಾರಿ ಪಕ್ಕದ ಮಡಿಕೆ ಅಂಗಡಿಗಳತ್ತ ಗ್ರಾಹಕರು ಧಾವಿಸ್ತಾ ಇದ್ದು ಪ್ರತಿನಿತ್ಯ 30ರಿಂದ 40 ಮಡಿಕೆಗಳ ಮಾರಾಟವಾಗ್ತಿದೆ. ಮಡಿಕೆಯಲ್ಲಿ ತಣ್ಣನೆ ನೀರು ಆರೋಗ್ಯಕರ. ಹೀಗಾಗಿ ನಗರ ನಿವಾಸಿಗಳು ಹಳೆ ಸಂಪ್ರದಾಯಕ್ಕೆ ಮೊರೆ ಹೋಗಿದ್ದು ನೀರನ್ನ ಮಡಿಕೆಯಲ್ಲಿಟ್ಟು ಕುಡಿಯೋದಕ್ಕೆ ಮುಂದಾಗಿದ್ದಾರೆ. ಮಣ್ಣಿನ ಪಾತ್ರೆ, ಜಗ್ಗು, ಮಡಿಕೆಗಳ ಮಾರಾಟ ಜೋರಾಗಿದ್ದು ಮಡಿಕೆ ತಯಾರಕರು ಹಾಗೂ ಮಾರಾಟಗಾರರು ಫುಲ್ ಖುಷಿಯಾಗಿದ್ದಾರೆ. ಕಂಬಳದಲ್ಲಿ ಓಟಗಾರ ಹಿಡಿದುಕೊಂಡಿದ್ದ ನೇಗಿಲು ಕಳಚಿದ್ರೂ ಕೋಣಗಳು ತಾವೇ ವೇಗವಾಗಿ ಓಡಿ ಗುರಿ ತಲುಪಿವೆ. ಮಂಗಳೂರು ಹೊರವಲಯದ ಗುರುಪುರದಲ್ಲಿ ನಡೀತಾ ಇರುವ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳಕೂಟದಲ್ಲಿ ಈ ಘಟನೆ ನಡೆದಿದೆ. ನೇಗಿಲು ವಿಭಾಗದ ಸ್ಪರ್ಧೆಯಲ್ಲಿ ಅಡ್ಡೂರು ಕೆರೆಯಲ್ಲಿದ್ದ ಕೋಣಗಳಿಗೆ ಕಟ್ಟಿದ್ದ ನೇಗಿಲು ಕಳಚಿ ಓಟಗಾರನ ಕೈಯಲ್ಲಿ ಉಳಿದುಕೊಂಡಿತ್ತು. ಓಟಗಾರ ಇಲ್ಲದೆ ಇದ್ದಲ್ಲಿ ಸಾಮಾನ್ಯವಾಗಿ ಕೋಣಗಳು ಓಟದ ವೇಗ ಕಡಿಮೆ ಮಾಡ್ತವೆ. ಆದರೆ ಅಡ್ಡೂರು ಕೆರೆಯಲ್ಲಿದ್ದ ಕೋಣಗಳು ಓಟಗಾರ ಇಲ್ಲದಿದ್ರೂ ತಾವೇ ಓಡಿ ಗುರಿ ಮುಟ್ಟಿ ಗೆಲುವು ಸಾಧಿಸಿವೆ. ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ಸಾರ್ವಜನಿಕ ವಲಯದಲ್ಲಿ ಅಪಾರ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.